ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸಂಭವಾಮಿ 3.0 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಚಾನಲ್ಗೆ ನೀವು ಮೊದಲನೇ ಬಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಮಹಾಭಾರತದ ಭೀಕರ ಯುದ್ಧ ಎಲ್ಲವನ್ನು ಬದಲಾಯಿಸಿತ್ತು. ಕೇವಲ 18 ದಿನಗಳಲ್ಲಿ 20 ಲಕ್ಷ ಯೋಧರು ಮರಣ ಹೊಂದಿದ್ದರು. ಎಲ್ಲಿ ನೋಡಿದರೂ ಹೆಣದ ರಾಶಿ. ಈ ಯುದ್ಧದ ನಂತರ ಏನಾಯಿತು? ಪಾಂಡವರು ಏನಾದರು? ಯದುವಂಶದ ನಾಶಕ್ಕೆ ಕಾರಣವೇನು? ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆದ್ದದ್ದು ಎಲ್ಲರಿಗೂ ಗೊತ್ತು. ಆದರೆ ಅದರ ನಂತರ ಏನಾಯಿತು ಎಂಬುದು ಕೆಲವರಿಗೆ ಮಾತ್ರ ತಿಳಿದಿದೆ. ಬನ್ನಿ ಇದರ ನಂತರ ಏನಾಯಿತು ಎಂಬುದನ್ನು ತಿಳಿಯೋಣ. ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣನೊಂದಿಗೆ ಪಾಂಡವರೆಲ್ಲರೂ ಹಸ್ತಿನಾಪುರವನ್ನು ತಲುಪಿದರು. ಧೃತರಾಷ್ಟ್ರ ಹಾಗೂ ಗಾಂಧಾರಿ ದುಃಖದಲ್ಲಿ ಮುಳುಗಿದ್ದರು. ಪಾಂಡವರು ಪಟ್ಟಾಭಿಷೇಕವೂ ಕೂಡ ನಡೆಯಿತು. ಆದರೆ ಅವರಿಗೆ ತಮ್ಮ 100 ಜನ ಮಕ್ಕಳನ್ನು ಕಳೆದುಕೊಂಡ ದುಃಖವನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಗಾಂಧಾರಿಗೆ ಪಾಂಡವರಿಗಿಂತ ಶ್ರೀಕೃಷ್ಣನ ಮೇಲೆ ಹೆಚ್ಚು ಕೋಪವಿತ್ತು. ಏಕೆಂದರೆ ಶ್ರೀಕೃಷ್ಣನು ಎಲ್ಲವನ್ನು ತಿಳಿದಿದ್ದನು. ಆದರೂ ಆ ಯುದ್ಧವನ್ನು ಮುಂದುವರೆಸಿದ್ದನು. ಈ ರಕ್ತಸಿಕ್ತ ಯುದ್ಧಕ್ಕೆ ಹಾಗೂ ತನ್ನ 100 ಮಕ್ಕಳ ಸಾವಿಗೆ ಶ್ರೀಕೃಷ್ಣನೇ ಕಾರಣನೆಂದು, ತನ್ನ ಕುಲವು ನಾಶವಾದಂತೆ ನಿನ್ನ ಕುಲವು ನಾಶವಾಗಲಿ ಎಂದು ಶ್ರೀಕೃಷ್ಣನನ್ನು ಶಪಿಸಿದಳು. ಆದರೆ ಶ್ರೀಕೃಷ್ಣನು ಎಲ್ಲವನ್ನು ತಿಳಿದಂಥವನು. ಈ ಶಾಪವನ್ನು ನಗುನಗುತ್ತಲೇ ಸ್ವೀಕರಿಸಿದನು. ಪಾಂಡವರ ಪಟ್ಟಾಭಿಷೇಕದ ನಂತರ ಶ್ರೀಕೃಷ್ಣನು ದ್ವಾರಕಕ್ಕೆ ಮರಳಿದನು. ಇತ್ತ ಪಾಂಡವರು ಸಾಮಾನ್ಯ ಜೀವನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ತಮ್ಮ ಸಹೋದರರು ಹಾಗೂ ಹಿರಿಯರನ್ನು ಕೊಂದ ಪಾಪ ಪ್ರಜ್ಞೆಯು ಅವರನ್ನು ಕಾಡುತ್ತಿತ್ತು. ಈ ರಾಜ್ಯ ಹಾಗೂ ಸಿಂಹಾಸನವನ್ನು ಪಡೆಯಲು ಅಂತಹ ರಕ್ತಸಿಕ್ತ ಯುದ್ಧವನ್ನು ಮಾಡಬೇಕಿತ್ತೇ ಎಂದು ಪದೇ ಪದೇ ಅದರ ಬಗ್ಗೆ ಯೋಚಿಸಲು ಆರಂಭಿಸಿದರು. ಪಾಂಡವರು ಸುಮಾರು 30-35 ವರ್ಷಗಳು ಹಸ್ತಿನಾಪುರವನ್ನು ಆಳಿದರು. ಇತ್ತ ಶ್ರೀಕೃಷ್ಣನು ದ್ವಾರಕವನ್ನು ಆಳುತ್ತಿದ್ದನು. ದ್ವಾರಕದಲ್ಲಿ ದುಷ್ಟ ಶಕುನಗಳು ಪ್ರಾರಂಭವಾದಾಗ ಗಾಂಧಾರಿಯ ಶಾಪವು ನಿಜವಾಗಲು ಆರಂಭವಾಯಿತು. ಇಲ್ಲಿ ಯದುವಂಶದ ನಾಶಕ್ಕೆ 2 ಕಾರಣಗಳಿವೆ. ಒಂದು, ಗಾಂಧಾರಿಯು ಕೃಷ್ಣನಿಗೆ ನೀಡಿದ ಶಾಪ, ಹಾಗೂ ಎರಡನೆಯದು ಋಷಿಮುನಿಗಳು ಶ್ರೀಕೃಷ್ಣನ ಮಗನಾದ ಸಾಂಬಾಗೆ ನೀಡಿದ ಶಾಪ. ಸಾಂಬ ಶ್ರೀಕೃಷ್ಣ ಹಾಗೂ ಜಾಂಬವತಿಯ ಮಗ. ಒಮ್ಮೆ ಋಷಿಮುನಿಗಳು ಶ್ರೀಕೃಷ್ಣನನ್ನು ನೋಡಲು ದ್ವಾರಕಕ್ಕೆ ಬಂದಿರುತ್ತಾರೆ ಹಾಗೂ ಭೇಟಿಯ ನಂತರ ಅವರು ಪಿಂಡ್ರಕ ಎಂಬ ಪವಿತ್ರ ಸ್ಥಳಕ್ಕೆ ಹೋದರು. ಪಿಂಡ್ರಕದಲ್ಲಿ ಯದುವಂಶದ ರಾಜಕುಮಾರರು ತಮಾಷೆಯ ಆಟ ಆಡಲು ನಿರ್ಧರಿಸಿದರು. ಅವರು ಸಾಂಬಾನನ್ನು ಗರ್ಭಿಣಿ ಮಹಿಳೆಯಂತೆ ವೇಷಭೂಷಣ ಧರಿಸಿ ಋಷಿಮುನಿಗಳ ಮುಂದೆ ಬಂದು, ಋಷಿಮುನಿಗಳೇ, ಈ ಗರ್ಭಿಣಿಗೆ ಸ್ವಲ್ಪ ಸಮಯದಲ್ಲೇ ಹೆರಿಗೆಯಾಗಲಿದೆ. ನೀವು ಮಹಾಜ್ಞಾನಿಗಳಾಗಿರುವುದರಿಂದ ಯಾವ ಮಗು ಜನನವಾಗುವುದು ಎಂದು ಅವಳು ತಿಳಿಯಲು ಬಯಸುತ್ತಾಳೆ ಎಂದು ಋಷಿಮುನಿಗಳನ್ನು ಕೇಳಿದರು. ಈ ಎಲ್ಲ ವಿಷಯವನ್ನು ತಿಳಿದಿದ್ದ ಋಷಿಮುನಿಗಳು ಕೋಪಗೊಂಡು, ಮೂರ್ಖರೇ, ಇಡೀ ಯಾದವ ವಂಶವನ್ನೇ ನಾಶ ಮಾಡುವ ಕಬ್ಬಿಣದ ಕೋಲಿಗೆ ಜನ್ಮ ನೀಡುತ್ತಾಳೆ ಎಂದು ಶಪಿಸಿದರು. ಸುಮಾರು ತಿಂಗಳುಗಳ ನಂತರ ಸಾಂಬಾನ ಹೊಟ್ಟೆಯಿಂದ ಒಂದು ಕಬ್ಬಿಣದ ಕೋಲು ಹೊರಬಂದಿತ್ತು. ಈ ವಿಷಯವನ್ನು ತಿಳಿದ ಬಲರಾಮ ಆ ಕಬ್ಬಿಣದ ಕೋಲನ್ನು ಪುಡಿ ಮಾಡಿ ಸಮುದ್ರದಲ್ಲಿ ಹಾಕುವಂತೆ ಆದೇಶಿಸಿದನು. ನಂತರ ಆ ಕಬ್ಬಿಣದ ಪುಡಿಯಾಗದ ಒಂದು ಭಾಗವನ್ನು ಒಂದು ಮೀನು ನುಂಗಿತು ಹಾಗೂ ಸಮುದ್ರದ ಅಲೆಯಿಂದ ಆ ಎಲ್ಲ ಕಬ್ಬಿಣದ ಪುಡಿಯು ಸಮುದ್ರದ ದಡವನ್ನು ಸೇರಿ ಅಲ್ಲಿ ಅವು ಚೂಪಾದ ಬೆತ್ತಗಳಾಗಿ ಮಾರ್ಪಟ್ಟವು. ಈ ಎಲ್ಲ ವಿಷಯವನ್ನು ತಿಳಿದ ಶ್ರೀಕೃಷ್ಣನು ಯಾದವರೆಲ್ಲರೂ ತಮ್ಮನ್ನು ತಾವು ಶುದ್ಧೀಕರಿಸಲು ಪ್ರಭಾಸ ಕ್ಷೇತ್ರಕ್ಕೆ ಹೋಗಬೇಕು ಎಂದು ಹೇಳಿದರು. ಶುದ್ಧೀಕರಣ ನಂತರ ಯಾದವರು ಮದ್ಯಪಾನ ಮಾಡಲು ಆರಂಭಿಸಿದರು ಹಾಗೂ ಒಬ್ಬರನ್ನೊಬ್ಬರು ಟೀಕಿಸಲು ಪ್ರಾರಂಭಿಸಿದರು. ಮತ್ತು ಶೀಘ್ರದಲ್ಲಿಯೇ ಯಾದವರೆಲ್ಲರೂ ಪರಸ್ಪರ ಜಗಳದಲ್ಲಿ ತೊಡಗಿದರು. ಸಮುದ್ರದ ತೀರದಲ್ಲಿಯೇ ಇದ್ದ ಚೂಪಾದ ಬೆತ್ತಗಳನ್ನು ಹಿಡಿದು ಪರಸ್ಪರ ಹತ್ಯೆ ಮಾಡಲು ಪ್ರಾರಂಭಿಸಿದರು. ಈ ಜಗಳದಲ್ಲಿ ಕೃಷ್ಣ ಹಾಗೂ ಬಲರಾಮ ಮಾತ್ರ ಉಳಿದರು. ಬಲರಾಮನು ತುಂಬ ದುಃಖಿತನಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿದನು. ನಂತರ ಶ್ರೀಕೃಷ್ಣನು ಈ ಎಲ್ಲ ವಿಷಯವನ್ನು ಅರ್ಜುನನಿಗೆ ತಿಳಿಸಲು ತನ್ನ ದೂತನನ್ನು ಕಳುಹಿಸಿದನು ಹಾಗೂ ಇನ್ನು 7 ದಿನಗಳಲ್ಲಿ ದ್ವಾರಕ ಮುಳುಗುವುದಾಗಿ ಹಾಗೂ ಅಲ್ಲಿರುವ ಯಾದವ ಸ್ತ್ರೀಯರನ್ನು ರಕ್ಷಿಸಲು ತಿಳಿಸಿದನು. ಶ್ರೀಕೃಷ್ಣನು ಮರದ ಕೆಳಗೆ ಕುಳಿತು ಧ್ಯಾನಿಸುತ್ತಿದ್ದನು. ಪುಡಿಯಾಗದ ಕಬ್ಬಿಣದ ತುಂಡನ್ನು ನುಂಗಿದ್ದ ಮೀನು ಜರನಿಗೆ ಸಿಕ್ಕಿತ್ತು ಹಾಗೂ
ಆ ಕಬ್ಬಿಣದ ತುಂಡನ್ನು ತನ್ನ ಬಾಣದ ತುದಿಗೆ ಅಳವಡಿಸಿದ್ದ ಬೇಟೆಗಾರ ಚರ ಶ್ರೀಕೃಷ್ಣನ ಕಾಲನ್ನು ಜಿಂಕೆ ಎಂದು ಭಾವಿಸಿ ಬಾಣವನ್ನು ಹೊಡೆದಿದ್ದನು. ಈ ರೀತಿಯಾಗಿ ಶ್ರೀಕೃಷ್ಣನು ತನ್ನ ದೇಹವನ್ನು ತ್ಯಾಗ ಮಾಡಿ ವೈಕುಂಠಕ್ಕೆ ಮರಳಿದನು. ಇದರ ನಂತರ ದ್ವಾರಕ ಸಮುದ್ರದಲ್ಲಿ ಮುಳುಗಿತು. ಇದೆಲ್ಲವನ್ನು ಕೇಳಿದ ಪಾಂಡವರು ದುಃಖಿತರಾದರು ಹಾಗೂ ಅವರು ಮೋಕ್ಷ ಪ್ರಾಪ್ತಿಗಾಗಿ ಹಿಮಾಲಯದೆಡೆಗೆ ತೆರಳಲು ಆರಂಭಿಸಿದರು. ಇದಾಗಿತ್ತು ಮಹಾಭಾರತದ ಯುದ್ಧದ ನಂತರ ನಡೆದ ಘಟನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.